ಆತ್ಮೀಯ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ವಾಚನ ಮಾಡ್ತಾ ಸಮಗ್ರ ಶ್ರೀಕೃಷ್ಣ ಪಾರಿಜಾತದ ಕಥೆಯನ್ನು ಈ ಸಂಪಾದನಾ ಕೃತಿಯಲ್ಲಿ ಬರೆದುದು ಅದನ್ನು ತಮ್ಮ ಮುಂದೆ ಈ ಚಾನಲ್ ಮುಖಾಂತರವಾಗಿ ಸಾದರಪಡಿಸೋದು ಒಂದು ಭಾಗ್ಯ. ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮೆ ಅವಳು ಶಕ್ತಿ ಪೂಜೆಯನ್ನು ಮಾಡಿದಾಗ, ಎಲ್ಲಿ ಶಕ್ತಿ ಪೂಜೆ ಮಾಡಿದಾಗ ಅಲ್ಲಿ ಪುರುಷರು ಬರಲಿಕ್ಕೆ ಅವಕಾಶ ಇಲ್ಲದ ಕಾರಣ ಮಾಯಾವ್ಯಾದ ಪರಮಾತ್ಮ ಕೊರವಂಜಿಯ ರೂಪದಿಂದ ಬಂದು ಶ್ರೀಸಾಮಾನ್ಯರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಹಾಗೆಯೇ ದೂತೆಯ ಒಂದು ಸಂಪರ್ಕಕ್ಕೆ ಬಂದಾಗ ಶ್ರೀಸಾಮಾನ್ಯರಿಗೆ ಬೇಕಾಗುವಂಥ ಶಕುನ ಸಾಮುದ್ರಿಕಗಳನ್ನು ಹೇಳುತ್ತಾ ಬೇರೆ ಬೇರೆ ವಿಷಯಗಳ ಕುರಿತ ಮಂಡನೆ ಮಾಡ್ತಾ ಮನಸ್ಸನ್ನು ತಣಿಸ್ತಾ ಶ್ರೀಕೃಷ್ಣ ಪರಮಾತ್ಮನ ವಂಶಾವಳಿಯನ್ನು ಹೇಳ್ತಾ ಶ್ರೀಕೃಷ್ಣ ಪರಮಾತ್ಮನ 16,008 ಜನ ಹೆಂಡಂದಿರು, ಅಂದರೆ 16,000 ಗೋಪಿಕಾಸ್ತ್ರೀಯರು, 8 ಜನ ಪಟ್ಟದರಸಿಯರು, ಹಾಗೆ ಅವರ ಹೊಟ್ಟೆಯಲ್ಲಿ ಹುಟ್ಟಿದಂಥ 10 ಮಕ್ಕಳು ಮತ್ತು ಒಬ್ಬಳು ಹೆಣ್ಣು ಮಗಳು, ಇವರ ಕುರಿತು ಸವಿಸ್ತಾರವಾಗಿ ಹೇಳುತ್ತಾ ಸತ್ಯಭಾಮೆಯ ತಾಯಿ ಯಾರು, ತಂದೆ ಯಾರು, ಪೂರ್ವಜನ್ಮದಲ್ಲಿ ಅವರು ಏನಿದ್ದರು ಅನ್ನುವಂಥ ಆ ದೂತೆಯ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರವನ್ನು ನೀಡುತ್ತಾ ಕೃತಯುಗದ ಕೊನೆಯಲ್ಲಿ ಹರಿದ್ವಾರ ಬಳಿಯಲ್ಲಿ ಮಾಯಾನಗರಿ ಅನ್ನುವಂಥ ಪಟ್ಟಣದೊಳಗೆ ಇದ್ದಂಥ ದೇವಶರ್ಮ ಮತ್ತು ರುಚಿದೇವಿ ಎನ್ನುವಂಥ ದಂಪತಿಗಳೇ ಈ ಸತ್ಯಭಾಮೆಯ ಪೂರ್ವ ಜನ್ಮದ ತಂದೆ ತಾಯಿ ಅನ್ನುವಂಥ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾಳೆ. ಆವಾಗ ಅವಳ ಹೆಸರು ಗುಣವತಿ ಅಂತೇಳಿ, ಇವಳು ಭೂದೇವಿಯ ಸ್ವರೂಪ. ಇವಳಿಗೇನಾಗುತ್ತದೆ ಅಂದರೆ ಅವಳ ಗಂಡ ಮತ್ತು ಹಾಗೆ ಅವಳ ಒಂದು ಅಪ್ಪ ಇಬ್ಬರು ಈ ತಪಶ್ಚರ್ಯ ಮಾಡ್ತಾ ಅವರು ಹಿಮವತ್ ಪರ್ವತದಲ್ಲಿ ಹೋದಾಗ ಅಕಸ್ಮಾತಾಗಿ ಅವಘಡ ಸಂಭವಿಸಿ ತೀರಿಕೊಂಡದ್ದರಿಂದ ಸದಾಕಾಲವು ದೇವರ ಧ್ಯಾನದಲ್ಲಿರ್ತಕ್ಕಂಥ ಗುಣವತಿಗೆ ಶ್ರೀರಾಮಚಂದ್ರನ ದರ್ಶನ ಆಗ್ತದೆ. ಶ್ರೀರಾಮಚಂದ್ರನ ದರ್ಶನ ಆಗಿ ಆತನನ್ನು ನಾನಾತರನಾಗಿ ಅವಳು ಸೇವೆ ಮಾಡಿದ್ದರಿಂದಾಗಿ ಪರಮಾತ್ಮ ಅವಳಿಗೆ ಏನು ಬೇಕು ಬೇಡು ಅನ್ನುವಂಥ ಅವಳಿಗೆ ಇಷ್ಟಾರ್ಥವನ್ನು ನೆರವೇರಿಸುವ ಸಲುವಾಗಿ ಸಿದ್ಧನಾದಾಗ ಪರಮಾತ್ಮ ನನಗೆ ಏನೇನೂ ಬೇಕಾಗಿಲ್ಲ, ನಿನ್ನ ಸನ್ನಿಧಾನ ಮಾತ್ರ ಸಾಕು ಅಂಥೇಳಿ ಕೇಳ್ಕೊತಾಳೆ. ಅಂದರೆ ಪರಮಾತ್ಮನಲ್ಲಿ ಇರಬೇಕನ್ನುವಂಥ ಒಂದು ಭವಿಕ್ಯ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅನ್ನುವಂಥ ಈ ಚತುರ್ವಿಧವಾದಂಥ ಒಂದು ಮೋಕ್ಷಗಳಲ್ಲಿ ವಿಶೇಷವಾಗಿ ಪರಮಾತ್ಮನ ಸಾಮೀಪ್ಯವನ್ನು ಬಯಸುವುದು, ಆತನ ಸಂಘವನ್ನು ಬಯಸುವುದು ವಿಶೇಷವಾಗಿರ್ತದೆ. ಇಂಥ ಒಂದು ಸಂಘವನ್ನು ಕೂಡ ಪರಮಾತ್ಮ ಅಂದಾಕ್ಷಣ ರಾಮಾವತಾರದಲ್ಲಿ ಸಾಧ್ಯವಿಲ್ಲ. ಯಾಕೆಂದರೆ ಸೀತಾದೇವಿಯನ್ನು ಬಿಟ್ಟರೆ ನಾವು ಉಳಿದ ಎಲ್ಲ ಹೆಣ್ಣು ಮಕ್ಕಳು ತಾಯಂದಿರ ಸಮಾನ ಇರುವುದರಿಂದ ಮುಂದೆ ದ್ವಾಪಾರದಲ್ಲಿ ನಾನು ಶ್ರೀಕೃಷ್ಣನಾಗಿ ಹುಟ್ಟಿ ಬರ್ತೀನಿ. ನೀನು ಭೂದೇವಿಯ ಸ್ವರೂಪನೇ ಇರುವುದರಿಂದ ನೀನು ಸತ್ಯಭಾಮೆಯಾಗಿ ಹುಟ್ಟಿವ. ಆವಾಗ ನಿನ್ನ ತಂದೆ ಇವರೇನಿರ್ತದೆ, ಇವರು ಈ ಸತ್ರಾಯಿತ ರಾಜ ಹಾಗೂ ಸತಿದೇವಿಯಾಗಿ ಹುಟ್ಟಿ ಬರ್ತಾರೆ. ಆ ಕಾಲಕ್ಕೆ ನಾನು ನಿನ್ನನ್ನು ವರಿಸ್ತೇನೆ, ನಿನ್ನ ಮನಸ್ಸಿನ ಇಷ್ಟ ಅರ್ಥವನ್ನು ನೆರವೇರಿಸ್ತೇನೆ ಅಂತೇಳಿ ಅಭಯ ಕೊಟ್ಟ ಕಾರಣ ಸತ್ಯಭಾಮೆಯಾಗಿ ಹುಟ್ಟಿ ಬಂದಂಥ ಸತ್ಯಭಾಮೆ ಇವಳು ಪ್ರತೀಕವಾಗಿರ್ತಕ್ಕಂಥ ಈ ದೂತಿ ಅವಳೇನಿರ್ತಂದ್ರೆ ಸಹಜವಾದಂಥದ್ದು ಹೆಣ್ಣು ಮಕ್ಕಳು ಯಾವ ರೀತಿ ಇರಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೊರವಂಜಿಗೆ ಹೇಳಿದಾಗ ಆವಾಗ ಮಾಯಾವ್ಯಾದ ಕೃಷ್ಣ ಪರಮಾತ್ಮ ಕೊರವಂಜಿ ರೂಪದಲ್ಲಿ ಹೇಳ್ತಾ ಇದ್ದಾನೆ. ಪತಿಯವಳು ಭಕುತಿಯನ್ನು ಮಾಡಿ ಪತಿ ಅಲವಣವು ಕೋರಿ ಅತಿ ಹರುಷದಿ ನಲಿಯುತ್ತ ಶೃಂಗಾರದಲ್ಲಿ ನಲಿನೆಲಿದು ಮುತ್ತಿನಾರವ ಹಾಕಿ ಮುತ್ತಿನ ಓಲೆಯನ್ನುಟ್ಟು ಕೈಗಡಗ ಕಟ್ಟಿದಳು. ಮುತ್ತಿನಂಗರ ಬಿಟ್ಟು ಮುತ್ತಿನ ಮೂಗುತಿ ಆರ್ತಿಯಿಂದ ನಾಶಕ ಕೆಟ್ಟಾಳು. ಮುತ್ತಿ ಬುಗುಡಿ ಮುತ್ತಿನ ಹೂವು ಮುತ್ತಿನ ಸುತ್ತ ಕಾಲುಂಗರವನ್ನಿಟ್ಟು ಮುತ್ತು ತೆತ್ತಿಸಿದ ಪಿಲ್ಯಾವನ್ನಿಟ್ಟು ಪಾದಕ್ಕೆ ಮುತ್ತೈದೆ ಅನುವಾದವಾದ ಆ ಮುತ್ತೈದಿ. ಮುತ್ತು ಮಾಣಿಕ ನವರತ್ನ ತುಂಬಿದ ತಟ್ಟೆ ಹತ್ತಿಲಿಟ್ಟಾಳು ಬಳೆ ಬಿಡಿದು ಶಕ್ತಿ ಆಲಯಕ್ಕಾಗಿ ಹೊರಹೊಂಟಾಳ. ಬಾಲೆಯರ ಮೊತ್ತದಳು ಮುದುಕವರಿಯಂತೆ ಪೊರಮಟ್ಟು ಪಾದಕ್ಕೆ ಎರಗಿದಳು ಜಗದಂಬ ನೀ ಕರುಣದಿ ರಕ್ಷಿಸನ್ನುತ ಸ್ಮರಣ ಪುಷ್ಪಗಳನ್ನೊಂದಲಿಂದ ದೇವಿಯ ಚರಣಕ್ಕೆ ನಿವಾಳಿಸುತ್ತಾ
ಹಾಕಿ ಜೀತಾಸನ ಏಕ ಮನುಷ್ಯನಿಂದ ನೂಕುತ ಪರಿತಾಪವನು ಲೋಕೈಕನಾದ ಈಶ್ವರನ ಅರಸಿಯ ಮನೋವ್ಯಾಕುಲವಳಿದು ಧ್ಯಾನಿಸುತ್ತಾ ಮುಂದೆ ಸಾಗಿದಳು. ಪೊನ್ನ ಕಲಶದಲ ಗ್ರೋಧಾಕ ಲಲನೆಯರು ಸ್ವರ್ಣ ತಟ್ಟೆಯಳು ಪುಣ್ಣಾಗ ಭಾಜಿ ಮಲ್ಲಿಗೆ ರಕ್ತವರ್ಣ ದೇವಗನ್ನೆಲೆ ಹೂವು ತಂದು ಅಗರು ಚಂದನ ಗಂಧ ಅರಿಶಿಣ ಬುಕ್ಕಿಟ್ಟು ಸೊಗಸಾದ ಅಚ್ಚ ಕೇಶರವ ತೆಗೆಸಿಟ್ಟ ಗಂಧ ಬಟ್ಟಲ ತುಂಬಿ ಮೃಗಣಾಭಿ ಕಸ್ತೂರಿ ಪರಿಮಳ ತರಿಸಿ ಇಡುತ್ತಲೇ ಬೆಲ್ಲಪತ್ರಿ ಮಾಂದಳಿರು ಉತ್ರಾಣಿಯ ಸಲ್ಲಿಲಿತವಾದ ದುರ್ವಿಗಳ ಚಲ್ವ ಕೆಂದಾವರೆ ಚಾರು ನಾಗಸಂಪಿಗೆ ಇಡುತ್ತಾ ಹರುಷದಲ್ಲಿ ನಾರಿ ಚಂದ್ರ ತುಂಬಿದ ಕರಡಿಗೆ ಕಾಡಿಗೆ ಭರಣಿ ಅಂದವಾದ ಕಡ್ಡಿ ಮಂದಾರ ಮಾಲೆಯ ತಂದಿರಿಸಿದರಲ್ಲಿ ಮಂದ ಗಮನವೇರುತ್ಸಾಹದಿ ನಾರಿಯರು ಮಜ್ಜನಗೈಸಿ ಪತಿಗೆ ದಿವ್ಯಾಂಬರ ಉಡಿಸಿ ಧೂರ್ಜಟಿಸಿ ಸತಿ ನೇಮದಲ್ಲಿ ಮಜ್ಜನ ಗಂಧಲೇಪನ ಪತಿ ಪಾದವನ್ನು ಉಜ್ಜುತ್ತಾ ಸ್ವರ್ಗದಲ್ಲಿ ತಾನಾರಿ ಸಿರಿ ಮೊಗಕ್ಕೆ ಅರಿಶಿಣ ಬೆರೆಸಿ ತಿಲಕವನ್ನು ಇಟ್ಟು ಪಣಿಯಲಿ ಎರಡೆ ಗಂಗಳಿಗೆ ಕಾಡಿಗೆ ಹಚ್ಚಿ ಚಂದನ ಮುದ್ದು ಬೈತಲೆ ತೆಗೆದು ಮುತ್ತಿನ ದಂಡೆಯ ಮುಡಿಸಿ ಕೊರಡಾಭರಣ ಧರಿಸಿ ಪತಿಗೆ ಸುತ್ತಿಟ್ಟ ಜಾಜಿ ಮಲ್ಲಿಗೆ ಹಾರಗಳ ಹಾಕಿ ಕೊರಳಿಗೆ ಒಲವೆನಲಿ ಬೆಲ್ಲಪತ್ರಿಯು ಮೊದಲಾಗಿ ಗರ್ವಾಂಕುರ ವಲ್ಲಭಗೆ ಅರ್ಪಿಸಿ ಎಲ್ಲ ಕುಸುಮಗಳನ್ನು ಸುರಿಸುತ್ತಾ ಪ್ರೇಮ ಪೂಜೆಯನ್ನು ಅರ್ಪಿಸಿ ಬೆಳಗುವ ದೀಪಗಳಲ್ಲಿ ತಾರೆಗಳ ನಡುವಿನ ಶಶಿ ಹೊಳೆವ ಸುಂದರ ಪತಿ ಕಂಡು ಪಾರ್ಶ್ವಗಳಿಂದ ಪತಿಯನ್ನು ಅಪ್ಪಿ ಹೊರಗಿನ ಧೂಪವ ಪತಿಗೆ ಪಾದಕ್ಕರ್ಪಿಸಿ ಸತಿ ಸೊಗಸಿನಳು ಮುಗುಳು ನಗೆಯಲ್ಲಿ ಮುಗುಳು ನಗನೆಯಲ್ಲಿ ಪತಿ ಮೊಗ ನೋಡಿ ಬೆಳಗಲು ಆರತಿಯ ಸಡುರ ಸ್ನಾನದ ಭೋಜವನ್ನೆಕ್ಕಿ ಸೆರಗಿನಿಂದ ಪತಿಗೆ ಮರೆಮಾಡಿ ಮೃಡನ ಪಟ್ಟದ ರಾಣಿಯ ಮಧುವಾದ ಆದರದಿ ಪಕ್ವಾನ್ನ ಬಡಿಸುತ್ತಲಿ ಪತಿಗೆ ಬಿಳಿಯಲೆ ಸುಣ್ಣ ಕರ್ಪೂರ ರಡಕಿಯ ಹೋಳು ತೆಳ್ಳನೆಗೆ ಘಾಸು ಕಾಯಿ ಉಳ್ಳ ತಾಂಬೂಲವನು ನಿಮ್ಮ ಪಟ್ಟದ ರಾಣಿ ನಾನು ನಿಮಗೆ ಅರ್ಪಿಸುವೆನು ಪತಿದೇವ ಎಂದು ಧೂಪವನೆತ್ತಿ ನಾರಿ ದೀಪದ ಬೆಳಗಿನಲ್ಲಿ ಪತಿ ಮಗವನ್ನು ಕಂಡು ಪತಿಯ ಶ್ರೀಪಾದಕ್ಕೆ ಭಕ್ತಿಯಿಂದ ಮಣಿದು ಬೆಳಗೆನ್ನ ಬಾಳೆ ಎಂದು ಒಲವಿನಲಿ ಪತಿದೇವ ಎಂದು ಕೈ ಮುಗಿದು ಪುಷ್ಪಾಂಜಲಿಯಿಂದದಿ ತನುವನೇ ಸಮರ್ಪಿಸಿ ಮೈ ಮರೆದು ಸುಪ್ರಸನ್ನನಾದ ಪತಿಯಳು ಒಂದಾಗಿ ಚೆಂದಾಗಿ ಆನಂದದಿಂದ ಮೋಕ್ಷವನ್ನು ಹೊಂದವಳು ಸತಿ. ಹೂವು ಕೊರವಂಜಿ ಎಷ್ಟು ಚಂದ ಹೇಳಿದೆ, ನನಗೆ ಆನಂದನ ಆಯ್ತು ನೋಡು. ಅಂದ್ರೆ ಹೆಣ್ಮಕ್ಳು ಹೆಂಗಿರಬೇಕು ಅನ್ನೋದನ್ನು ಎಷ್ಟು ನನಗೆ ಸವಿಸ್ತಾರವಾಗಿ ತಿಳಿಸಿದೆ. ಕರ್ಣವ ಗಂಡ ಹೆಂಡತಿ ಅಂತಂದ್ರೆ ಗಂಧ ತೀಡಿದಂಗೆ ಅವರು ಬಾಳೆ ಆಗಬೇಕು. ಗಂಧ ತೀಡಿದ್ರೆ ಹೆಂಗೆ ಪರಿಮಳ ಸತಿ, ಹಂಗೆ ಗಂಡ ಹೆಂಡತಿಯರ ಜೀವನ, ಅವರ ಜೀವನ ಸತಿಪತಿಯರು ಒಲವಿಂದ ಬದುಕಿದರೆ ಪರಮಾತ್ಮನಿಗೆ ಪ್ರಿಯ ಆಗ್ತದೆ ನೋಡ್ರಿ ಅಂತ ಇದನ್ನು ಹೇಳಿದಿ. ನನಗಂತೂ ಭಾಳ ಆನಂದ ಆಯ್ತು ನೋಡುವ ಕೊರವಂಜಿ.